ಹಾಯ್, ವೆಲ್ಕಮ್ ಟು ಹಚ್ಚ ಹಸಿರು ಡೈಲಿ ಬ್ಲಾಗ್ಸ್. ಗೈಸ್, ಎಲ್ಲರೂ ಹೇಗಿದ್ದೀರಾ? ಹೋಪಿ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಹೊರಗಡೆ ಸಿಕ್ಕಾಪಟ್ಟೆ ಚಳಿ ಇದೆ. ನೆನ್ನೆಯಿಂದ ಅಂತೂ ಬಿಸಿಲಲ್ಲಿ, ಇವತ್ತೆಲ್ಲ ಸ್ವಲ್ಪ ಲೈಟಾಗಿ ಬಿಸಿಲಿದೆ. ಸೊ ನಾನು ಇವಾಗ ಮಧ್ಯಾಹ್ನದಿಂದ ವ್ಲಾಗ್ನ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಏನೇನು ಮಾಡ್ತಾಯಿದ್ದು ನೋಡೋಣ. ಇವಾಗ ಮಧ್ಯಾಹ್ನ ಊಟಕ್ಕೆ ಟೈಮ್ ಇವಾಗ 1:30 ಆಗೋಗ್ಬಿಟ್ಟಿದೆ ಆಲ್ರೆಡಿ. ಇವಾಗ ಮೆಂತ್ಯ ಸೊಪ್ಪಿತ್ತು. ಸೊ ಮೆಂತ್ಯ ಸೊಪ್ಪಿನ ಪಪ್ಪು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ರೆಸಿಪಿನೂ ಕೂಡ ಶೇರ್ ಮಾಡ್ಕೊತೀನಿ. ಸೊ ನೀವು ಕೂಡ ಟ್ರೈ ಮಾಡಿದ್ಮೇಲೆ ಚೆನ್ನಾಗಿದೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಪ್ಲೀಸ್ ಕೈ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಹಾಗೆ ಪ್ಲೀಸ್ ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ. ಪ್ಲೀಸ್ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಗೈಸ್, ಇದು ಬಂದು ಡ್ರೈ ಫ್ರೂಟ್ಸ್ ಜ್ಯೂಸ್ ಮಾಡೋಣ ಅಂತ. ಸೊ ನೆನೆಸಿದ್ದೀನಿ ಡ್ರೈ ಫ್ರೂಟ್ಸ್ ಎಲ್ಲನೂ. ನೀವು ಹಾಲಲ್ಲಾದರೂ ನೆನೆಸ್ಕೋಬೋದು, ಇಲ್ಲಾಂದರೆ ನೀರಲ್ಲಾದರೂ ನೆನೆಸ್ಕೋಬೋದು. ಒಂದು ಸತಿ ಇದನ್ನು ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡಿ ಮತ್ತೆ ನೀರಲ್ಲಿ ಹಾಕಿ ನೆನೆಸಿಡಿ. ನಾನಿವಾಗಿಲ್ಲಿ ಗೋಡಂಬಿ ಮತ್ತು ಬಾದಾಮಿ ಮತ್ತು ಪೀನಟ್ಟು, ಸೊ ಹಾಗೆ ದ್ರಾಕ್ಷಿ ಮತ್ತು ಇದು ಖರ್ಜೂರ, ಇದನ್ನೆಲ್ಲನೂ ನೆನೆಸ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಹಾಗೆ ಇಲ್ಲಿ ಇನ್ನೊಂದು ಬಟ್ಲಲ್ಲಿ ಅಂಜೂರ ನೆನೆಸಿದ್ದೀನಿ. ಸೊ ಫ್ರಿಜ್ಜಲ್ಲಿ ಇಟ್ಟಿದ್ನೆಲ್ಲ ಗಟ್ಟಿಯಾಗಿಬಿಟ್ಟೈತಿ, ಇದು ಬಿಡ್ಸೋಕ್ಕಾಗ್ತಿಲ್ಲ, ಅದಕ್ಕೆ ನೀರಲ್ಲಿ ಹಾಕಿ ನೆನೆಸಿದ್ದೀನಿ. ಸೊ ಆ ಲಾಸ್ಟಲ್ಲಿ ಇದನ್ನು ತಕ್ಕೊಂಡು ರುಬ್ಕೊತೀನಿ. ಇದು ಬಂದು ನಮಗೆ ಏನಕ್ಕಪ್ಪ ಯೂಸ್ ಆಗುತ್ತೆ ಅಂದರೆ, ಸೊ ಒಂದೊಳ್ಳೆ ಹೆಲ್ತಿ ಬೆನಿಫಿಟ್ ಇರುತ್ತೆ. ಡ್ರೈ ಫ್ರೂಟ್ಸ್ ಎಲ್ರಿಗೂ ಗೊತ್ತಿರುತ್ತಲ್ವ. ಸೊ ಹಾಗೆ ಇನ್ನೊಂದು ಸೀಕ್ರೆಟ್ ಅಂದರೆ, ನಮ್ಮ ಹೇರ್ ಗ್ರೋತ್ ಆಗೋದಕ್ಕೆ ಇದು ತುಂಬಾ ಹೆಲ್ಪ್ಫುಲ್ ಮಾಡುತ್ತೆ. ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ. ಸೊ ವೀಕ್ಲಿ ನಾವು ಇದನ್ನು ಏನಿಲ್ಲ ಅಂದರೂ 3 days ಆದರೂ ಮಾಡ್ಕೊಂಡು ಕುಡಿಬೇಕು. ಸೊ ನನ್ನ ಮಗನಿಗೊಂದು ತುಂಬಾ ಇಷ್ಟವಾದಂತಹ ಒಂದು ಡ್ರಿಂಕ್ ಇದು ಅಂತ ಹೇಳ್ಬೋದು. ಸಿಕ್ಕಾಪಟ್ಟೆ ಇಷ್ಟಪಟ್ಟು ಕುಡಿತಾನೆ. ಸೊ ಹಾಗಿದು ಹೇರ್ಗೆ ತುಂಬಾ ಒಳ್ಳೆಯದು, ಹೆಲ್ತಿಗೆ. ಮತ್ತು ಆಮೇಲಿಂದ ನಾನು ಇದನ್ನು ರುಬ್ಬೇಕಾದಾಗ ಏನೋ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ನ ಹಾಕ್ತೀನಿ. ಸೊ ಅದೇನಂತ ತೋರಿಸೋದು ಹೇರ್ಗೆ ಸಖತ್ತು ಬೆನಿಫಿಟ್ಸ್ ಇದೆ. ಸೊ ಅದು ರುಬ್ಬೇಕಾದಾಗ ನಿಮಗೆ ತೋರಿಸ್ತೀನಿ. ನಾನಿವಾಗ ಇಲ್ಲಿ ಮೆಂತ್ಯ ಸೊಪ್ಪಿನ ಪಪ್ಪು ಮಾಡೋದಕ್ಕೆ ಅಂತೇಳಿ ಸೊ ಒಂದು ಈರುಳ್ಳಿನ ಸಣ್ಣದಾಗಿ ಹಚ್ಕೊಂಡಿದ್ದೀನಿ. ಹಾಗೆ ಮೆಂತ್ಯ ಸೊಪ್ಪಿಗೆ ಸಣ್ಣದಾಗಿ ಹಚ್ಕೊಂಡಿದ್ದೀನಿ. ಮೆಂತ್ಯ ಸೊಪ್ಪಲ್ಲಿ ಕಡ್ಡಿ ಹಾಕ್ಕೊಬಾರ್ದು, ಬರೀ ಎಲೆ ಮಾತ್ರ, ಸೊಪ್ಪು ಮಾತ್ರ ಹಾಕ್ಕೊಬೇಕು. ಅದಾಗಿ ಸ್ವಲ್ಪ ಬೆಳ್ಳುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಇವಾಗ ಇಲ್ಲಿ ಪಾತ್ರೆ ಇಟ್ಕೊಂಡಿದ್ದೀನಿ. ಸೊ ನಾನು ಇವಾಗ ಇಲ್ಲಿ ತುಪ್ಪನ ಹಾಕ್ಕೊತಿದ್ದೀನಿ. ನೀವು ತುಪ್ಪ ಬೇಡ ಅಂದರೆ ಎಣ್ಣೆ ಕೂಡ ಹಾಕ್ಕೊಬೋದು. ಇದು ತುಪ್ಪ ನೋಡಿ ನೆನ್ನೆ ಕಾಯಿಸಿದ್ದು ನಾನು. ಸೊ ನಾನು ಬೆಣ್ಣೆ ತೊಗೊತೀನಿ ಅಂಗಡೀಲಿ, ಮನೆಯಲ್ಲೇ ತುಪ್ಪನ ಕಾಯಿಸ್ಕೊತೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲ ಮರಳಾಗಿ. ಅಮ್ಮ ಮಾಡಿದ ತುಪ್ಪ ಥರನೇ, ಬಟ್ ಇಲ್ಲಿ ಅಮ್ಮ ಮಾಡಿಲ್ಲ, ಬಟ್ ನಾನು ಮಾಡ್ಕೊಂಡಿದ್ದೀನಿ. ಚೆನ್ನಾಗಿದೆ ಅಲ್ಲ. ಸೊ ಇವಾಗ ಇದನ್ನಲ್ಲಿ ಒಂದು 2ರಿಂದ 3 ಸ್ಪೂನಷ್ಟು ತುಪ್ಪನ ಹಾಕ್ಕೊತೀನಿ. ತುಪ್ಪನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕೂಡ ಹಾಕ್ಕೊಬೋದು ನೀವು. ನಾನಿವಾಗ ಇಲ್ಲಿ ತುಪ್ಪ ಹಾಕ್ಕೊಂಡಿದ್ದೀನಿ. ನಾನು ಯಾವಾಗಲೂ ಎಣ್ಣೆನೇ ಹಾಕ್ಕೊಳ್ಳೋದು, ಬಟ್ ಇವತ್ತು ಮಾತ್ರ ತುಪ್ಪ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಾಟ್ಲಲ್ಲಿ ಖಾಲಿಯಾಗಿಬಿಟ್ಟಿದೆ. ಪ್ಯಾಕೆಟ್ ಇದೆ, ಬಟ್ ಬಾಟ್ಲಿಗೆ ಹಾಕ್ಕೊಬೇಕು. ಬಾಟ್ಲು ತೊಳಿಬೇಕಲ್ವಾ, ಸೊ ಅದಕ್ಕೋಸ್ಕರ ತೊಳ್ದಿಲ್ಲ. ನಾನು ಎಣ್ಣೆ ಖಾಲಿಯಾಗಿದ್ದ ತಕ್ಷಣ ಬಾಟ್ಲನ್ನ ತೊಳ್ಕೊಂಬಿಡ್ತೀನಿ. ಇವಾಗ ತೊಳೆದು ಎಲ್ಲ ಮಾಡೋಕ್ಕಾಗಲ್ಲ, ಅದಕ್ಕೆ 2 ಸ್ಪೂನು ತುಪ್ಪನ ಹಾಕ್ಕೊಂಡಿದ್ದೀನಿ. ನೀವು ಎಣ್ಣೆ ಬೇಕಾದ್ರೂ ಹಾಕ್ಕೋಬೋದು, ಬಟ್ ತುಪ್ಪ ಕೂಡ ಹಾಕ್ಕೋಬೋದು. ಸಾಸಿವೆ ಹಾಕ್ಕೊತಾ ಇದ್ದೀನಿ. ಸೊ ತುಪ್ಪ ಕಾದೈತೆ, ಸಾಸಿವೆ ಹಾಕ್ಕೊತಾ ಇದ್ದೀನಿ. ನೀವು ಬೇಕಿದ್ರೆ ಜೀರಿಗೆ ಕೂಡ ಹಾಕೊಬೋದು. ನನಗೆ ಜೀರಿಗೆ ಫ್ಲೇವರ್ ಇಷ್ಟ ಆಗಲ್ಲ, ಸೊ ಅದಕ್ಕೇ ಜೀರಿಗೆನ ಹಾಕ್ಕೊತಾ ಇಲ್ಲ. ನಿಮಗೆ ಬೇಕಾದ್ರೆ ಹಾಕ್ಕೊಬೋದು, ಆಪ್ಷನಲ್ಲು. ಸಾಸಿವೆ ಸಿಡಿತಾ ಇದೆ. ಇವಾಗ ಕರಿಬೇವಿನ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ, ಹಾಗೇನೆ ಸಿಡಿತಾ ಇದೆ. ಇವಾಗ ಈರುಳ್ಳಿನ ಹಾಕ್ಕೊತೀನಿ. 1 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಸಾಕು ನಮ್ಮ 3 ಜನಕ್ಕೆ. ಸೊ ನೀವು ಕ್ವಾಂಟಿಟಿ ನೋಡ್ಕೊಳ್ಳಿ, ಈ ಮನೆ ಎಷ್ಟು ಜನ ಇದ್ದಾರೆ ನೋಡಿಕೊಂಡು ಸೊ ಹಾಕ್ಕೊಳ್ಳಿ. ಹಾಗೆ ಇದ್ರ ಜೊತೆಗೇನೆ ಬೆಳ್ಳುಳ್ಳಿ ಕೂಡ ಹಾಕ್ಕೊತೀನಿ. ಬೆಳ್ಳುಳ್ಳಿ ಒಂಥರ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಬೆಳ್ಳುಳ್ಳಿ ಹಾಕ್ಕೊತಿದ್ದೀನಿ. ನೀಟಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಫ್ರೈ ಆದಮೇಲೆ ಮೆಂತ್ಯ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ.
ಸೊ ಮೆಂತ್ಯ ಸೊಪ್ಪು ಹಾಕಿ ಸ್ವಲ್ಪ ಚೆನ್ನಾಗಿ ಬಾಡಿಸ್ಬೇಕು, ಇಲ್ಲ ಅಂದರೆ ಅದು ಕಹಿ ಕಹಿ ಬಂದಿರುತ್ತೆ. ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಮೆಂತ್ಯ ಸೊಪ್ಪು. ಇವಾಗ ಸ್ವಲ್ಪ ಕಲ್ಲುಪ್ಪನ್ನ ಹಾಕೊತಾ ಇದ್ದೀನಿ. ಆದಷ್ಟು ಅಡುಗೆಗೆಲ್ಲ ಕಲ್ಲುಪ್ಪನ್ನ ಯೂಸ್ ಮಾಡಿ. ಕಲ್ಲುಪ್ಪು ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು ಪುಡಿ ಉಪ್ಪುಗಿನ್ನ. ಸ್ವಲ್ಪ ಅರಿಶಿನ ಪುಡಿ ಹಾಕೊತಾ ಇದ್ದೀನಿ. ಇವಾಗ ಇಲ್ಲಿ ನಾನು ಒಂದು ಕುಕ್ಕರಿಗೆ ಸ್ವಲ್ಪ ಬೇಳೆ ಮತ್ತು ಒಂದು ಟೊಮೆಟೊನ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಇದು ನನಗೆ ಸ್ಮ್ಯಾಶ್ ಮಾಡೋಣ ಬನ್ನಿ. ನಾನಿವಾಗ ಟೊಮೊಟೊ ಬೇಳೆಲ್ಲ ಫುಲ್ ಸ್ಮ್ಯಾಶ್ ಮಾಡ್ಕೊಂಡು ಆಲ್ರೆಡಿ ನಾನು ಚೆನ್ನಾಗಿ ಕೂಗಿಸ್ಕೊಂಡಿದ್ದೆ. ನಾನು ಅಷ್ಟೊಂದು ಸ್ಮ್ಯಾಶ್ ಮಾಡಬೇಕು ಅನ್ನೋದಿಲ್ಲ, ಸ್ವಲ್ಪ ಲೈಟಾಗಿ ಹಾಗೇ ಟೊಮೊಟೊನ ಇದು ಮಾಡಿಕೊಂಡೆ. ಸೊ ಇವಾಗ ಇದನ್ನು ನಾವು ಇದಕ್ಕೆ ಪಾತ್ರೆಗೆ ಹಾಕೊಳ್ಳೋಣ. ಇದಕ್ಕೆ ಮೆಂತ್ಯ ಸೊಪ್ಪು ತುಂಬ ಚೆನ್ನಾಗಿ ಬೆಂದಿದೆ. ಸೊ ಇವಾಗ ಇದಕ್ಕೆ ಹಾಕ್ಬಿಟ್ಟು ಕುದಿಸೋಣ. ಇವಾಗ ಬೇಳೆನ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಇದಕ್ಕೆ ಏನೇನು ಹಾಕಬೇಕು ಅಂತ ಪೌಡರ್ಗಳನ್ನ ಹೇಳ್ತೀನಿ. ಇದು ಬಂದು ಸಾಂಬಾರು ಪೌಡರು, ಮನೇಲೇ ಮಾಡಿರೋವಂಥದ್ದು ಬೇಳೆ ಸಾಂಬಾರು ಪೌಡರು. ಸೊ ನೀವು ಮನೇಲೆಲ್ಲ ಆಲ್ಮೋಸ್ಟ್ ಎಲ್ಲರೂ ಮಾಡ್ಕೊಂಡಿರ್ತೀರಲ್ವ ಬೇಳೆ ಸಾಂಬಾರಿಗೆ ಅಂತ. ಆ ಪೌಡರ್ನ ನಿಮ್ಮ ಖಾರಕ್ಕೆ ನೋಡಿಕೊಂಡು ಸೊ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಿಮ್ಮ ಖಾರಕ್ಕೆ ನಿಮ್ಮ ಪೌಡರ್ ಎಷ್ಟು ಖಾರ ಇರುತ್ತೆ ಸೊ ಅದು ನೋಡಿಕೊಂಡು ಹಾಕ್ಕೊಳ್ಳಿ. ನೀವು ಎಷ್ಟು ಖಾರ ತಿಂತೀರ ನೋಡಿಕೊಂಡು ಹಾಕ್ಕೊಂಡು ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಟೊಮೊಟೊನ ನೀವು ಬೇಳೆ ಜೊತೆಗಾದರೂ ಬೇಯಿಸ್ಕೊಬೋದು, ಇಲ್ಲಾಂದರೆ ಒಗ್ಗರಣೆಗೆ ಈರುಳ್ಳಿ ಹಾಕ್ತಿರಲ್ಲ, ಈರುಳ್ಳಿ ಹಾಕಾದ್ಮೇಲೆ ಮತ್ತು ಮೆಂತ್ಯ ಸೊಪ್ಪು ಹಾಕಾದ್ಮೇಲೆ ಆವಾಗಲೂ ಕೂಡ ಟೊಮೊಟೊನ ಹಾಕ್ಕೊಂಡು ಫ್ರೈ ಮಾಡ್ಕೊಬೋದು. ಸೊ ಹೇಗೆ ಮಾಡಿಕೊಂಡ್ರು ಒಂದೇ ಥರನೇ ಬರುತ್ತೆ ನಿಮಗೆ. ಒಂದು ಸ್ಪೂನಷ್ಟು ಧನಿಯಾ ಪೌಡರ್ ಹಾಕ್ಕೊತಾ ಇದ್ದೀನಿ. ಧನಿಯಾ ಪೌಡರ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಸೊ ನಾವು ಆಲ್ರೆಡಿ ಉಪ್ಪು ಹಾಕ್ಕೊಂಡಿದ್ದೀವಿ. ಟೇಸ್ಟ್ ನೋಡ್ಕೊಂಡು ನೀವು ಉಪ್ಪನ್ನ ಸೇರಿಸ್ಕೊಳ್ಳಿ. ಒಂದು ಸ್ಪೂನಷ್ಟು ಗರಂ ಮಸಾಲ, ಜಾಸ್ತಿ ಬೇಡ, ಜಸ್ಟ್ ಒಂದು ಸ್ಪೂನ್ ಅಷ್ಟೇ. ಸೊ ಸೀರಿಯಸ್ಲಿ ಗಾಯ್ಸ್, ನೀವು ನಿಜ ನಂಬಲ್ಲ ಎಷ್ಟು ಸಖತ್ ಟೇಸ್ಟ್ ಕೊಡುತ್ತೆ ಇದು ಒಂದು ಪಪ್ಪು ಅಂದರೆ. ನಿಜಕ್ಕೂ ಅಷ್ಟು ಸಖತ್ ಟೇಸ್ಟ್ ಇರುತ್ತೆ. ಸೇಮ್ ಮೆಥಡ್ ನಾನು ಏನೇನು ಹಾಕಿದ್ದೀನೋ ಸೇಮ್ ಇಂಗ್ರೀಡಿಯೆಂಟ್ಸ್ ಇದೆಲ್ಲನೂ ಹಾಕಿ. ಮೆಂತ್ಯ ಸೊಪ್ಪು ತಿನ್ನಲ್ಲ ಅನ್ನೋರು ಮೆಂತ್ಯ ಸೊಪ್ಪಿಲ್ಲ ಅಂದರೆ ಪಾಲಕ್ ಸೊಪ್ಪಲ್ಲಿ ಕೂಡ ನೀವು ಸೇಮ್ ಇದೇ ಥರ ಮಾಡ್ಕೊಳ್ಳಿ. ತುಂಬಾ ಸಕ್ಕತ್ತಾಗಿ ಬರುತ್ತೆ ನಿಮ್ಗೆ ಟೇಸ್ಟ್. ಮತ್ತು ನೀವು ನಂಬಲ್ಲ, ಸೇಮ್ ನೀವು ಹೋಟೆಲಲ್ಲಿ ಟೇಸ್ಟ್ ಮಾಡ್ತಿರಲ್ಲ ಮೆಂತ್ಯ ಸೊಪ್ಪಿನ ಪಪ್ಪು, ಸೇಮ್ ಅದೇ ಥರನೇ ಇರುತ್ತೆ ನಿಮಗೆ. ಬಟ್ ಅದು ನೀವು ಮಾಡಿದ ತಕ್ಷಣ ತಿಂದ್ರೆ ಅಷ್ಟೇ ನಿಮಗೆ ಟೇಸ್ಟ್ ಗೊತ್ತಾಗಲ್ಲ. ಅದು ಮಾಡಿ ನೀವು 1 ಅವರ್ ಆದಮೇಲೆ ಊಟ ಮಾಡ್ತೀರಾ ನೋಡಿ, ಅಷ್ಟು ಸಕ್ಕತ್ತಾಗಿರುತ್ತೆ ಟೇಸ್ಟ್ ಮಾತ್ರ. ಸುಮ್ಮನೆ ಹೇಳ್ತಾ ಇಲ್ಲ, ನೀವು ಮನೇಲಿ ಒಂದ್ಸರಿ ಟ್ರೈ ಮಾಡಿ ನೋಡ್ಕೊಳ್ಳಿ. ಸೊ ಅದು ನೀವೇ ಹೇಳ್ತೀರಾ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂತ. ಬಟ್ ಇನ್ನೊಂದು ಎಲ್ರಿಗೂ ಒಂದೇ ಥರ ಟೇಸ್ಟ್ ಇಷ್ಟ ಆಗಬೇಕು ಅನ್ನೋದೇನಿಲ್ಲ ಅಲ್ವಾ. ಸೊ ಒಬ್ರಿಗೆ ಇಷ್ಟ ಆಗುತ್ತೆ, ಒಬ್ರಿಗೆ ಇಷ್ಟ ಆಗಲ್ಲ. ಬಟ್ ನಮ್ಮ ಮನೇಲಿ ಒಂದು ಸಖತ್ ಇಷ್ಟಪಟ್ಟು ತಿಂತಾರೆ. ಸೊ ನಮ್ಮ ಮನೇಲಿ ಯಾರೇ ಬಂದು ಇದು ಮಾಡಿಕೊಟ್ಟಿದ್ರೆ ಸಖತ್ತಾಗಿದೆ ಟೇಸ್ಟು ಅಂತ ಹೇಳ್ಬಿಟ್ಟು ರೆಸಿಪಿನೂ ಕೂಡ ಕೇಳ್ಕೊಂಡು ಹೋಗಿ ಮಾಡಿ ತಿಂದಿದ್ದಾರೆ. ಸೊ ಅದರಿಂದ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಸಂತೋಷವಾಗಿರಿ. ಸಾಂಬಾರು ರೆಡಿಯಾಗಿದೆ ಗೈಸ್ ಇವಾಗ. ಸೊ ಟೇಸ್ಟ್ ನೋಡ್ತೀನಿ, ಉಪ್ಪು ಖಾರ ಎಲ್ಲ ಹೇಗಿದೆ ಅಂತ ನೋಡ್ಕೊತೀನಿ. ಬಿಸಿ ಇದೆ, ಸಕ್ಕತ್ತಾಗೈತೆ ಸಾಂಬಾರು. ಸೊ ನೋಡಿ, ಇಷ್ಟು ಈ ಥರ ಟ್ರೈ ಮಾಡ್ಕೊಳ್ಳಿ ಒಂದ್ಸಲಿ, ತುಂಬ ಚೆನ್ನಾಗಿದೆ. ಸೊ ಇಲ್ಲೆಲ್ಲ ಕಸ ಅಂಡಿದ್ದೀನಿ, ಎಲ್ಲ ಕ್ಲೀನ್ ಮಾಡ್ಕೊಂಡು ಬರ್ತೀನಿ. ಪಪ್ಪಾಯ ಹಣ್ಣಿದೆ ತಗೊಂಬಂದಿದ್ದಾರೆ ನಮ್ಮ ಮನೆಯವರು, ಕುಯ್ಬೇಕು. 3 days ಆಯಿತು. ಸೊ ಕಾಯಿ ಇತ್ತು, ಇವಾಗ ಹಣ್ಣಾಗಿದೆ. ಇವಾಗ ಇದನ್ನು ಕಟ್ ಮಾಡ್ಕೊಂಡು ತಿನ್ನೋಣ. ಸೊ ನನ್ನ ಮಗ ಸ್ಕೂಲಿಂದ ಬಂದಾಗ ಏನಾದರೂ ಕೇಳ್ತಾ ಇರ್ತಾನಲ್ಲ, ಸೊ ಅದಕ್ಕೋಸ್ಕರ ಡ್ರೈ ಫ್ರೂಟ್ಸ್ ಎಲ್ಲ ನೆನೆಸಿಟ್ಟಿದ್ದೀನಿ. ಸೊ ಇದು ಏರ್ಗೂ ಕೂಡ ತುಂಬ ಒಳ್ಳೆಯದು. ವೀಕ್ಲಿ 3 days ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಏರ್ಗೂ ಒಳ್ಳೇದು. ಮತ್ತು ಮಕ್ಕಳು ದಪ್ಪ ಆಗಬೇಕು ಅಂತ ಅಂದ್ಕೊಂಡಿರ್ತಾರೆ, ಅವ್ರಿಗೂ ಕೂಡ ಒಳ್ಳೇದು. ಮಕ್ಕಳೇ ಅಂತಲ್ಲ, ಸೊ ದೊಡ್ಡವರು ಕೂಡ ದಪ್ಪ ಆಗಬೇಕು ಅಂತ ಅಂದ್ಕೊಂಡಿರ್ತಾರೆ. ಸೊ ದಪ್ಪ ಆಗಬೇಕು ಅನ್ನೋರಿಗೆ ಇದಕ್ಕೆ ಕಡಲೆ ಬೀಜನ ಇದರೊಳಗೆ ನೆನೆಸಿಡಬೇಕು. ಮತ್ತು ಕಡಲೆನೂ ಕೂಡ ನೆನೆಸಿ ಇಟ್ಟರೆ ಸೊ ದಪ್ಪ ಕೂಡ ಹಾಕ್ತಾರೆ. ಈ ಡ್ರಿಂಕ್ಸ್ನ ಸ್ಮೂತಿ, ಇದು ಡ್ರೈ ಫ್ರೂಟ್ ಸ್ಮೂತಿ ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ಒಂದ್ಸಲಿ.
ನಮ್ಮ ಮನೆಯವ್ರು ಕಾಲ್ ಮಾಡ್ತಿದ್ದಾರೆ. ಇವಾಗ ಚಳಿಗಾಲ ಅಂತ ಯಾರು ಕೂಡ ನೀರನ್ನ ಜಾಸ್ತಿ ಕುಡಿಯೋಲ್ಲ. ಏಕೆ ಅಂತ ಆನೆಸ್ಟಾಗಿ ಹೇಳ್ಬಿಡ್ತೀನಿ ನೋಡಿ, 24 ಸತಿ ವಾಶ್ರೂಮ್ಗೆ ಹೋಗಬೇಕು ಅಂತ ಯಾರೂ ನೀರು ಜಾಸ್ತಿ ಕುಡಿತಾಯಿಲ್ಲ. ಸೊ ಪ್ಲೀಸ್ ಆ ಥರ ಮಾಡಬೇಡಿ. ಮನೇಲಿದ್ದಾಗ ಜಾಸ್ತಿ ನೀರನ್ನ ಕುಡೀರಿ. ಸೊ ಸ್ಕಿನ್ನಿಗೆ ಒಳ್ಳೆಯದು, ಮತ್ತು ಸ್ಕಿನ್ನೆಲ್ಲ ಫುಲ್ ಡ್ರೈ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ನೀರನ್ನ ಜಾಸ್ತಿ ಕುಡಿತಾ ಇರಿ. ಗೈಸ್ 3 ಗಂಟೆ ಆಗಿದೆ ಟೈಮು. ನನ್ನ ಮಗನ ಕರ್ಕೊಂಬಂದು ಇವಾಗ ತಾನೆ, ಇನ್ನೂ ಊಟ ಮಾಡಿಲ್ಲ, ಊಟ ಮಾಡಬೇಕು. ಸೊ ಅದಕ್ಕೆ ಅಷ್ಟೊತ್ತಿಗೆ ಇದನ್ನು ಪಪ್ಪಾಯ ಕುಯ್ಕೊಬೋಣ ಅಂತ ಕಟ್ ಮಾಡ್ತಾ ಇದ್ದೀನಿ. ಪಪ್ಪಾಯ ಹಣ್ಣು ನನ್ನ ಮಗ ತಿನ್ನಲ್ಲ ಇದನ್ನು. ನಾನು ಮುಂಚೆ ತಿಂತಾ ಇಲ್ಲ, ಬಟ್ ಏನೋ ಗೊತ್ತಿಲ್ಲ, ಇವಾಗ ಸಖತ್ ಇಷ್ಟ ಆಗುತ್ತೆ ಪಪ್ಪಾಯ ಹಣ್ಣು ಅಂದರೆ. ಅದಕ್ಕೆ ಕಟ್ ಮಾಡ್ತಾ ಇದ್ದೀನಿ ನೋಡಿ. ಮುರಿದೋಗ್ಬಿಟ್ಟಿದೆ ಪೀಲರು. ಸೊ ಎಸೆಗೆ ಮನಸ್ಸು ಬಂದಿಲ್ಲ, ಬಟ್ ಇದು ತುಂಬ ಚೆನ್ನಾಗಿತ್ತು, ಅದಕ್ಕೆ ಎಸ್ತಿಲ್ಲ. ತುಂಬ ಚೆನ್ನಾಗಿದೆ, ನಾನು ತುಂಬ ದಿವಸ ಯೂಸ್ ಮಾಡ್ತಿದ್ದೆ, ಬಟ್ ಇದು ಇನ್ನೂ ಶಾರ್ಪಾಗಿ ಚೆನ್ನಾಗಿದೆ, ಅದಕ್ಕೋಸ್ಕರ ಎಸ್ತಿಲ್ಲ. ಹಂಗೆ ಮಾಡ್ತೀನಿ. ಇನ್ನೂ ಹೊಸದಿದೆ, ತೊಗೊಂಡಿದ್ದೆ ನಮ್ಮ ಮನೆಯವರು, ಬಟ್ ನನಗೆ ಇದನ್ನು ಎಸೆಗೆ ಮನಸ್ಸು ಬಂದಿಲ್ಲ, ಅದಕ್ಕೆ ಹಂಗೆ ಇಟ್ಕೊಂಡಿದ್ದೀನಿ. ಹೊಸದನ್ನೆಲ್ಲ ಹಳೆದನ್ನೆಲ್ಲ ಎಸಿಬಾರ್ದಲ್ವ, ಹಂಗೆ. ಅದಕ್ಕೆ ಇವಾಗ ಇಷ್ಟು ಚೆನ್ನಾಗಿದೆ ಇದು ನೋಡಿ, ಇಷ್ಟು ಚೆನ್ನಾಗಿದೆ, ಇದನ್ನು ಎಸೆಗೆ ಮನಸ್ಸು ಬರುತ್ತೆ, ಅದಕ್ಕೆ ಎಸ್ತಿಲ್ಲ. ಸೊ ಯಾರಿಗೆಲ್ಲ ಪಪ್ಪಾಯ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ. ಪಪ್ಪಾಯ ತುಂಬ ಒಳ್ಳೇದು, ಆ್ಯಕ್ಚುಲಿ ಕಣ್ಣಿಗೆಲ್ಲ ಒಳ್ಳೇದು. ಅಂದರೆ ಹೀಟು, ಬಟ್ ಯಾವಾಗ ನನ್ನ ಟೈಮ್ ತಿಂದರೆ ಏನಾಗಲ್ಲ. ನಾವು ಯಾವುದೇ ಹಣ್ಣು ಅದು ಇದನ್ನು ತಿನ್ನೋಕ್ಕೆ ಹೋಗಬಾರ್ದು. ಸೊ ನಮ್ಗೆ ತಿನ್ಬೇಕು ಅನಿಸ್ತಾ ತಿಂತಾ ಇರಬೇಕು ಅಷ್ಟೇ. ಕೆಲವರು ಅದು ಹೀಟು, ತಂಪು, ಕೋಲ್ಡು ಅಂದ್ಕೊಂಡು ಇದು ಮಾಡ್ತಾ ಇರ್ತಾರೆ. ಸೊ ನಾನು ಹಂಗೆ ಏನಿಲ್ಲ, ಏನು ಸಿಗೋದು ನನಗೇನು ತಿನ್ಬೇಕು ಅನ್ಸುತ್ತೋ ಅದನ್ನು ನಾನು ಆರಾಮಾಗಿ ತಿನ್ಕೊಬಿಡ್ತೀನಿ ಅಷ್ಟೇ. ಸೊ ಚಿಕ್ಕು ತಗೊಬಿಡ್ತೀನಿ ನಮ್ಮ ಮನೆ, ಯಾವಾಗಲೂ ಈ ಸತಿ ದೊಡ್ಡ ತಂದ್ಬಿಟ್ಟು. ನಮಗೇನಂದರೆ ಅವಾಗ ಕೂದಿದ ತಕ್ಷಣ ಅವಾಗಲೇ ಖಾಲಿ ಆಗಿಬಿಡ್ಬೇಕು. ಸೊ ಹಿಟ್ಟು ಕಟ್ ಮಾಡಿ ಅದು ಇದು ಮಾಡಿ ಹಾಳು ಮಾಡೋಕ್ಕೆ ಇಷ್ಟ ಆಗಲ್ಲ. ಸೊ ನಮ್ಮ ಮನೆಯವರು ಅಷ್ಟೊಂದು ತಿನ್ನಲ್ಲ, ನಾನೇ ತಿನ್ನಬೇಕು. ನನ್ನ ಮಗ ತಿನ್ನಲ್ಲ. ಇವಾಗ ಎಷ್ಟು ದುಡ್ಡು ತಂದೆ ನಾನೇನೋ ನನಗೆ ಹೋದೆ ಚಿಕ್ಕದು ಪುಟಾಣಿ ನೋಡ್ಕೊಂಡು ತೊಗೊಂಡ್ಬಿಡ್ತೀನಿ. ಅವಾಗಿಂದ ಅವಾಗ ಖಾಲಿ ಬರ್ತಾರೆ, ದೊಡ್ಡ ತಂದ್ಬಿಡ್ತಾರೆ. ಬಟ್ ಒಳ್ಳೇದಿದು ಅಲ್ವಾ ಹೆಲ್ತಿಗೆಲ್ಲ. ಸೊ ನಾನು ಫ್ರೂಟ್ಸ್ಗಳೆಲ್ಲ ತಿನ್ನೋದು ಕಮ್ಮಿನೇ, ಆಲ್ಮೋಸ್ಟ್ ಡ್ರೈ ಫ್ರೂಟ್ಸು ಇದು ಫ್ರೂಟ್ಸ್ ಎಲ್ಲ ಕಮ್ಮಿನೇ. ಸೊ ಯಾವಾಗ ತಿನ್ಬೇಕಂತ ನೋಡಿ ಹಿಂಗೆ ತಿಂತೀನಿ ಅಷ್ಟೇ. ಇಲ್ಲಾಂದರೆ ಆಲ್ಮೋಸ್ಟ್ ಡ್ರೈ ಫ್ರೂಟ್ಸು ಅಷ್ಟೇ ತಿನ್ನಲ್ಲ ನಾನು. ನನ್ನ ಮನೇಲಿದ್ದ ನಿಜ ತಿನ್ನೋದೇ ಅಂದರೆ ಡ್ರೈ ಫ್ರೂಟ್ಸ್ ಮುಟ್ಟ. ನನ್ನ ಮಗನ ಸ್ಕೂಲಿಗೆ ಲಂಚ್ ಸ್ನ್ಯಾಕ್ಸಿಗೆಲ್ಲ ಹಾಕಿಸ್ತಾ ಇರ್ತೀನಿ. ಚೂರು ಸಹ ತಿನ್ನಲ್ಲ. ಸೊ ನೋಡಿ ಜ್ಯೂಸ್ ಮಾಡಿದಾಗಾದರೆ ಜ್ಯೂಸ್ ಮಾಡಿಕೊಂಡು ಕುಡ್ಕೊತೀನಿ. ಡ್ರೈ ಫ್ರೂಟ್ ಜ್ಯೂಸ್ ಮಾಡ್ತೀನಲ್ಲ ಆವಾಗ ಕುಡ್ಕೊತೀನಿ. ಇಲ್ಲಾಂದರೆ ಡ್ರೈ ಫ್ರೂಟ್ಸೇ ತಿನ್ನಲ್ಲ ನಾನು. ತಿನ್ನಬೇಕು, ಒಳ್ಳೇದು ಹೆಲ್ತಿಗೆ, ಆರೋಗ್ಯಕ್ಕೆಲ್ಲ. ಬಟ್ ನಾನು ತಿನ್ನಲ್ಲ. ಅದು ಈ ಥರ ಜ್ಯೂಸ್ ಎಲ್ಲ ಮಾಡ್ಕೊಂಡು ಹಂಗೆ ತಿನ್ಕೊತೀನಿ. ಅದೇನೋ ಡ್ರೈ ಫ್ರೂಟ್ಸ್ ಎಲ್ಲ ತಿನ್ಕೊಂಡು ಇಷ್ಟನೇ ಆಗಲ್ಲ. ಇವಾಗ ನನ್ನ ಮಗನ ಆ ಥರ ಕಳಿಸಿದ್ದೀನಿ. ಬೆಳಗ್ಗೆ ಹಾಲು ತಂದಿರಲಿಲ್ಲ, ಹಾಲು ಥರ ಕಳಿಸಿದ್ದೀನಿ. ಸ್ಕೂಲಿಂದ ಬರಬೇಕಾದ್ರೆ ತಗೊಬರೋಣ ಅಂತ ಅಂದ್ಕೊಂಡೆ, ಬಟ್ ಕಾಸೇ ತೊಗೊಂಡೋಗಿಲ್ಲ, ಹಾಗೆ ಬಂದೆ. ಪಾಪ ನನ್ನ ಮಗ ಇನ್ನೊಂದ್ಸಲಿ ಕಳಿಸ್ತೇವೆ, ತಗೊಬರಕ್ಕೆ ಹೋಗೋಣ. ಇನ್ನೂ ಕೆಲಸ ಐತೆ ನನಗೆ. ಊಟ ಮಾಡಿಬಿಟ್ಟು ಹೊಟ್ಟೆ ಒಂದು ಸಖತ್ ಹಸಿತೈತೆ, ಅದಕ್ಕೆ ಸ್ವಲ್ಪ ಊಟ ಮಾಡಿ ಕೆಲಸ ಮಾಡೋಣ ಅಲ್ವಾ. ಕೆಲಸ ಇದ್ದಿದ್ದೆಲ್ಲ ಗೈಸ್, ಟೈಮ್ ಟು ಟೈಮ್ ಊಟ ತಿನ್ನಬೇಕು, ಗ್ಯಾಸ್ಟ್ರಿಕ್ ಆಗಿಬಿಟ್ಟಿಲ್ಲ ಅಂದರೆ. ಬಟ್ ಅಲ್ಲಿಗೂ ಇವತ್ತು ಒಂದು ಸಿಕ್ಕಾಬಿಟ್ಟೆ 3 ಗಂಟೆ ಲೇಟೇ ಆಗಿದೆ. ಏನು ಮಾಡೋಕ್ಕಾಗಲ್ಲ, ಒಂದೇ ಸರಿ ಹಂಗಾಗುತ್ತೆ. ಕಟ್ ಆಯಿತು. ಇವಾಗ ಇದನ್ನು ಕಟ್ ಮಾಡುವ, ಬನ್ನಿ. ಏನಪ್ಪ ನನ್ನ ಮಗ ಕೆಳಗೆ ನಿನ್ನ ಕಡೆ ಮ್ಯಾ 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 ಅಂತ ಆ ಥರ ಕಳಿಸ್ತೇನೆ. ಚೆನ್ನಾಗಿದೆ, ಬೀಜ ಜಾಸ್ತಿ ಇಲ್ಲ, ಇಷ್ಟೇ ಎಷ್ಟಿದೆ ಬೀಜ. ಇವಾಗ ಕಟ್ ಮಾಡಿ ಇವಾಗ ಸ್ವಲ್ಪ ತಿನ್ನೋದು, ಮತ್ತು ರಾತ್ರಿಗೆ ಸ್ವಲ್ಪ ತಿನ್ನೋದು. ದಪ್ಪ ಕಟ್ ಮಾಡ್ತೀನಿ. ರಾತ್ರಿಗೆ ಸ್ವಲ್ಪ ತಿನ್ನೋದು, ನಮ್ಮ ಮನೆಗೆ ಬರ್ತಾರೆ, ಅವಾಗ ಅವನು ಸ್ವಲ್ಪ ತಿಂತಾರೆ. ರಾತ್ರಿ ಊಟ ಸ್ವಲ್ಪ, ಇವಾಗ ಸ್ವಲ್ಪ ಊಟ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಊಟ ಮಾಡೋಣ. ನಮ್ಮ ಮಗ ನೋಡಿ ಸ್ಕೂಲಿಂದ ಬಂದು ಟಿವಿ ನೋಡ್ತಾನೆ. ಆಲ್ರೆಡಿ ಟಿವಿ ನೋಡಿದೆ ಕೆಲಸ ಬಂದಿದೆ ಅಷ್ಟೇ. ಇವಾಗ ಊಟ ಮಾಡ್ತೀವಿ, ಬನ್ನಿ ಗಾಯ್ಸ್. ರೈಸು ಸಾಂಬಾರು, ಸ್ವಲ್ಪ ರೈಸ್ ಹಾಕ್ಕೊಂಡಿದ್ದೀನಿ, ಸಾಂಬಾರು ಹಾಕ್ಕೊಂಡಿದ್ದೀನಿ. ಇವಾಗ ಇದು ಪಪ್ಪಾಯ ಹಣ್ಣಿದೆ, ಇವಾಗ ಊಟ ಮಾಡೋಣ. ನನ್ನ ಮಗನಿಗೂ ಹಂಗೆ ತಿನ್ನಿಸ್ಕೊಂಡು ನಾನು ಹಂಗೆ ತಿಂತೀನಿ. ಮಾಡು. ಸಾಂಬಾರು ಮಾತ್ರ ಸೂಪರ್ ಆಗೈತೆ. ದಾಲು ಪಪ್ಪು ಅನ್ಬೋದು, ದಾಲ್ ಅನ್ಬೋದು, ನಿಮ್ಮ ಇಷ್ಟ, ಏನು ಬೇಕಾದ್ರೂ ಕರ್ಕೊಬೋದು. ಅದರ ಟೇಸ್ಟ್ ಮಾತ್ರ ಚೆನ್ನಾಗಿದೆ, ನಮಗೆ ಇಷ್ಟ ಆಗುತ್ತೆ. ನಿಮಗೆ ಹೇಗೆ ಇಷ್ಟ ಆಗುತ್ತೆ ಗೊತ್ತಿಲ್ಲ. ಸೊ ಸರಿ ಟ್ರೈ ಮಾಡಿ ನೋಡಿ. ಚಪಾತಿ ಕೂಡ ಚೆನ್ನಾಗಿರುತ್ತೆ ಸಾಂಬಾರು. ಇವಾಗ ನಾನು ಡ್ರೈ ಫ್ರೂಟ್ ಜ್ಯೂಸ್ನ ಮಾಡ್ಕೊತೀನಿ. ಸೊ ನೋಡಿ, ನೋಡ್ತಾ ಇರ್ಬೋದು, ಎಲ್ಲನೂ ಇದೊಳಕ್ಕೆ ಹಾಕ್ಕೊತೀನಿ ನಾನು. ಸೊ ಎಲ್ಲ ಹಾಕ್ಕೊಂಡೆ. ಅಗಸೆ ಬೀಜ ನಾವು ಬರೀ ಹೇರ್ ಪ್ಯಾಕಿಂಗ್ ಮಾತ್ರ ಹಾಕ್ಕೊಳ್ಳೋದಲ್ಲ. ಸೊ ಇದು ನಾವು ತಿಂದರೂ ಕೂಡ ನಮಗೆ ಒಳ್ಳೆ ಬೆನಿಫಿಟ್ ಇದೆ. ನಾನು 1 ಸ್ಪೂನ್ ಹಾಕ್ಕೊತಾ ಇದ್ದೀನಿ, ಸಾಕು 1 ಸ್ಪೂನ್. ಇವಾಗ ಇದಕ್ಕೆ ಏಲಕ್ಕಿ ಹಾಕ್ಕೊತಾ ಇದ್ದೀನಿ. ಏಲಕ್ಕಿ ಸಿಪ್ಪೆ ಬಿಡಿಸಿದ್ದೀನಿ, ಏಲಕ್ಕಿ ಹಾಕ್ಕೊತಾ ಇದ್ದೀನಿ. ನಾನು ಸಕ್ಕರೆ ಹಾಕಲ್ಲ, ಸಕ್ಕರೆ ಬದಲು ಹನಿ ಹಾಕ್ಕೊತೀನಿ. ಸೊ ನಾನು ಯಾವುದೇ ಜ್ಯೂಸ್ ಮಾಡಿದ್ರೂ ಸಕ್ಕರೆನ ಯೂಸ್ ಮಾಡಲ್ಲ, ಹನಿ ಅಷ್ಟೇ ಯೂಸ್ ಮಾಡೋದು. ಸ್ವಲ್ಪ ಸ್ವೀಟಿಗೆ ಆಲ್ರೆಡಿ ಅಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಸ್ವೀಟ್ ಇರುತ್ತೆ, ಖರ್ಜೂರ ಎಲ್ಲ ಹಾಕಿದ್ದೀವಿ. ಸೊ ಸ್ವಲ್ಪ ಲೈಟಾಗಿ ಹಾಕ್ಕೊತೀನಿ ಅಷ್ಟೇ. ಇದನ್ನು ರುಬ್ಕೊಬರೋಣ. ಹಾಗೆ ಇವಾಗ ಇದಕ್ಕೆ ಸ್ವಲ್ಪ ಹಾಲು ಹಾಕ್ಕೊತಾ ಇದ್ದೀನಿ. ಹಾಲು ಹಾಕಿ ಚೆನ್ನಾಗಿ ರುಬ್ಕೊಳ್ಳೋಣ. ರುಬ್ಬಿ ನಂತರ ಒಂದು ಲೋಟಕ್ಕೆ ಹಾಕ್ಕೊತಾ ಇದ್ದೀನಿ.
ನನ್ನ ಮಗನಿಗಂತೂ ಸಿಕ್ಕಾಪಟ್ಟೆ ಇಷ್ಟ. ಇದನ್ನು ಎರಡೆರಡು ಗ್ಲಾಸ್ ಕುಡಿತಾನೆ ಮಾಡಿಸ್ಕೊಂಡು. ಹಾಗೆ ಇದಕ್ಕೊಂದು ಸ್ವಲ್ಪ ಚಿಯಾ ಸೀಡ್ಸ್ನ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿರುತ್ತೆ. ಇನ್ನೊಂದು ಗ್ಲಾಸು ನನ್ನ ಮಗನಿಗೆ, ಅವನಿಗೆ ದೊಡ್ಡದಲ್ಲಿ ಕೊಡ್ತೀನಿ. ಯಾವಾಗಲೂ ಅವ್ನಿಗೆ ಸಖತ್ ಇಷ್ಟಪಡ್ತಾನೆ. ಸೊ ಅದಕ್ಕೆ ದೊಡ್ಡ ಲೋಟದಲ್ಲಿ ಕೊಡ್ತೀನಿ. ಸೊ ಹಾಗೆ ಇದಕ್ಕೂ ಕೂಡ ಹಾಕ್ತೀನಿ. ಒಪ್ಪಿ ಗೈಸ್, ಈ ವಿಡಿಯೋ ನಿಮ್ಗೆ ಇವತ್ತು ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಲ್ಲಿಗೆ ಈ ಒಂದು ವ್ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಇವಾಗ ಜ್ಯೂಸ್ನ ಕುಡಿತೀನಿ ನಾನು, ನನ್ನ ಮಗ. ಓಕೆ, ಬಾಯ್.